ಎಲ್ಲರಿಗೂ ನಮಸ್ಕಾರ. ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ನಲ್ಲಿ ನಾವು ಎಲ್ಲ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಕಂಪ್ಯೂಟರ್ ಸಾಕ್ಷರತೆಯ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಇದು ಭಾಗ 10 ಆಗಿರುತ್ತೆ. ಭಾಗ 9ರವರೆಗೂ ಎಲ್ಲ ತರಗತಿಯನ್ನು ಪ್ಲೇಲಿಸ್ಟಲ್ಲಿ ಸೇವ್ ಮಾಡಿದ್ದೀನಿ. ಇದುವರೆಗೂ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಇವತ್ತಿನ ಮೊದಲನೆಯ ಪ್ರಶ್ನೆ, MS ವರ್ಡ್ನಲ್ಲಿ ಒಂದೇ ಪತ್ರವನ್ನು ಅಥವಾ ಆಮಂತ್ರಣವನ್ನು ಅನೇಕ ಜನರಿಗೆ ಒಟ್ಟಿಗೆ ಕಳುಹಿಸಲು ಬಳಸುವ ಅತ್ಯಂತ ಉಪಯುಕ್ತವಾದ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಬೇರೆ ಬೇರೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, ಸೊ ಈಗ MS ವರ್ಡ್ನಲ್ಲಿ ನಾವು ಒಂದು ಲೆಟ್ರನ್ನು ಅಥವಾ ಒಂದು ಡಾಕ್ಯುಮೆಂಟನ್ನು ಬಹಳಷ್ಟು ಜನರಿಗೆ ಒಂದೇ ಸಮಯದಲ್ಲಿ ಕಳಿಸ್ಬೇಕು ಅಂತ ಅಂದರೆ ಮೇಲ್ ಮರ್ಜನ್ನು ಬಳಸ್ತೀವಿ. ಓಕೆ, ಸೊ ಮೇಲ್ ಮರ್ಜನ್ನು ಬಳಸೋದ್ರ ಮೂಲಕ ನಾವು ಒಂದೇ ಸಮಯದಲ್ಲಿ ಏಕಕಾಲದಲ್ಲಿ ಅನೇಕ ಜನರಿಗೆ ಒಂದೇ ಡಾಕ್ಯುಮೆಂಟನ್ನು ಶೇರ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡಿ, ಮೇಲ್ ಮರ್ಜ್ ಬಳಸುವ ಮೂಲಕ ಒಂದು ಮುಖ್ಯ ಡಾಕ್ಯುಮೆಂಟನ್ನು ಅನೇಕ ವಿಳಾಸಗಳ ಪಟ್ಟಿಯೊಂದಿಗೆ ಸಂಯೋಜಿಸಿ ಕಡಿಮೆ ಸಮಯದಲ್ಲಿ ನೂರಾರು ಪತ್ರಗಳನ್ನು ರಚಿಸಬಹುದು. ಓಕೆ, ಸೊ ಈಗ ಒಬ್ಬೊಬ್ಬರಿಗೆ ಒಂದೊಂದು ಸಲ ಕಳಿಸೋದಕ್ಕಿಂತ ಈ ರೀತಿ ಈ ಒಂದು ಮೇಲನ್ನು ಲಿಸ್ಟ್ ಮಾಡಿಕೊಂಡು ಒಟ್ಟಿಗೆ ನಾವು ಎಲ್ಲರಿಗೂ ಒಂದು ಡಾಕ್ಯುಮೆಂಟನ್ನಾಗಲಿ ಅಥವಾ ಫೈಲನ್ನಾಗಲಿ ಇನ್ವಿಟೇಷನ್ ಆಗಲಿ ನಾವು ಕಳಿಸ್ಬೋದು. ಓಕೆ, ಸೊ ಇದನ್ನು ನಾವು ಮೇಲ್ ಮರ್ಜ್ ಅಂತ ಕರಿತೀವಿ. ಇನ್ನು ಎರಡನೆಯ ಪ್ರಶ್ನೆ, ಡಾಕ್ಯುಮೆಂಟ್ನಲ್ಲಿ ನಿರ್ದಿಷ್ಟ ಪದವನ್ನು ತ್ವರಿತವಾಗಿ ಹುಡುಕಲು ಬಳಸುವ ಕೀಬೋರ್ಡ್ ಶಾರ್ಟ್ಕಟ್ ಯಾವುದು ಅಂತ ಇದೆ. ಈಗ ನಾವು ಒಂದು ಡಾಕ್ಯುಮೆಂಟ್ ಓದ್ತಾ ಇರ್ತೀವಿ, ಸೊ ಅಲ್ಲಿ ನಮಗೆ ನಿರ್ದಿಷ್ಟವಾದ ಒಂದು ಪದ ಬೇಕಾಗಿರುತ್ತೆ. ಸೊ ಅದನ್ನು ನಾವು ಲೈನ್ ಬೈ ಲೈನ್ ಹುಡ್ಕೋದಕ್ಕಾಗಲ್ಲ. ಸೊ ಆವಾಗ ಏನು ಮಾಡಬೇಕು, Ctrl+F ಅನ್ನುವಂತಹ ಶಾರ್ಟ್ಕಟ್ ಕೀಯನ್ನು ಬಳಸಿದಾಗ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಓಕೆ, Ctrl+F ಒತ್ತಾಗ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡೈಲಾಗ್ ಬಾಕ್ಸಲ್ಲಿ ನಮಗೆ ಯಾವ ಪದ ಬೇಕೋ ಅದನ್ನು ಟೈಪ್ ಮಾಡಿದಾಗ ಆ ಡಾಕ್ಯುಮೆಂಟ್ನಲ್ಲಿ ಆ ಪದ ಎಲ್ಲಿದೆ ಅಲ್ಲಿಗೆ ಪ್ಲೇಸ್ ಆಗುತ್ತೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಕಡಿಮೆ ಸಮಯದಲ್ಲಿ ನಾವು ಅದು ನಿರ್ದಿಷ್ಟ ಪದವನ್ನು ಈಸಿಯಾಗಿ ಹುಡ್ಕೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸರಿಯಾದಂಥ ಉತ್ತರ Ctrl+F. ಫೈಂಡ್ ಡೈಲಾಗ್ ಬಾಕ್ಸನ್ನು ತೆರೆಯಲು ಕಂಟ್ರೋಲ್ ಜೊತೆಗೆ F ಕೀಯನ್ನು ಬಳಸಲಾಗುತ್ತದೆ. ಓಕೆ, ಸೊ ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಗಣಿತದ ಸೂತ್ರಗಳಲ್ಲಿ ಬರೆಯುವ x² ರೀತಿಯಲ್ಲಿ ಸಾಮಾನ್ಯ ಅಕ್ಷರದ ಮೇಲ್ಭಾಗದಲ್ಲಿ ಚಿಕ್ಕದಾಗಿ ಅಕ್ಷರ ಅಥವಾ ಸಂಖ್ಯೆಯನ್ನು ಬರೆಯಲು ಬಳಸುವ ಆಯ್ಕೆಯನ್ನು ಏನೆಂದು ಕರೆಯುತ್ತಾರೆ? ಸೊ ಇಲ್ಲಿ ಅಕ್ಷರದ ಮೇಲ್ಭಾಗದಲ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ನೋಡ್ಕೊಳ್ಬೇಕು. ಅಕ್ಷರದ ಮೇಲ್ಭಾಗದಲ್ಲಿ ಅಂತ ಕೇಳಿದರೆ ಸೂಪರ್ ಸ್ಕ್ರಿಪ್ಟ್ ಅನ್ನೋದು ಉತ್ತರ. ಓಕೆ, ಒಂದು ವೇಳೆ ಇದೇ ಪ್ರಶ್ನೆಯನ್ನು ಅಕ್ಷರದ ಕೆಳಭಾಗದಲ್ಲಿ ಅಂತ ಕೇಳಿದರೆ ಅದಕ್ಕೆ ಸಬ್ಸ್ಕ್ರಿಪ್ಟ್ ಅನ್ನೋದು ಉತ್ತರ ಆಗುತ್ತೆ. ಓಕೆ, ಇಲ್ಲಿ ಮೇಲ್ಭಾಗದಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ. ನಾವು ಈಗ ಸೈನ್ಸ್ ಫಾರ್ಮುಲಾ ಬರೆಯುವಾಗ, ಮ್ಯಾಥ್ಸ್ ಫಾರ್ಮುಲಾ ಬರೆಯುವಾಗ ಇದನ್ನು ಬಳಸ್ತಿರ್ತೀವಿ. ಅಕ್ಷರದ ಮೇಲ್ಭಾಗದಲ್ಲಿ ಪಠ್ಯವನ್ನು ಸೇರಿಸಲು ಸೂಪರ್ ಸ್ಕ್ರಿಪ್ಟನ್ನು ಬಳಸುತ್ತೇವೆ. ಓಕೆ, ಸೊ ಈಗ ಸಬ್ಸ್ಕ್ರಿಪ್ಟ್ ಅಂದರೆ ಈಗ H2O ಬರಿಬೇಕಾದ್ರೆ ನಾವು ಕೆಳಭಾಗದಲ್ಲಿ 2 ಬರಿತೀವಿ, ಹೌದಾ? ಸೊ ಅದನ್ನು ಟೈಪ್ ಮಾಡುವಾಗ ಸಬ್ಸ್ಕ್ರಿಪ್ಟನ್ನು ಬಳಸ್ತೀವಿ. ಸೊ ಅದೇ ಅಕ್ಷರ ಮೇಲ್ಭಾಗದಲ್ಲಿ ಬರಿಬೇಕಂದ್ರೆ ಏನು ಮಾಡ್ತೀವಿ, ಸೂಪರ್ ಸ್ಕ್ರಿಪ್ಟನ್ನು ಬಳಸ್ತೀವಿ. ನೆಕ್ಸ್ಟ್, ಸೊ ಅದೇ ಕ್ವಶನ್ನೇ ನೆಕ್ಸ್ಟ್ ಇದೆ. ವಿಜ್ಞಾನದ ಸೂತ್ರಗಳಲ್ಲಿ ಬರೆಯುವ H2O ರೀತಿಯಲ್ಲಿ ಸಾಮಾನ್ಯ ಅಕ್ಷರದ ಕೆಳಭಾಗದಲ್ಲಿ ಚಿಕ್ಕದಾಗಿ ಸಂಖ್ಯೆಯನ್ನು ಬರೆಯಲು ಯಾವ ಆಯ್ಕೆ ಬಳಸುತ್ತಾರೆ ಅಂದರೆ ಸಬ್ಸ್ಕ್ರಿಪ್ಟನ್ನು ಬಳಸ್ತಾರೆ. ಸೊ ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಅಕ್ಷರದ ಬೇಸ್ಲೈನ್ನ ಕೆಳಗೆ ಪಠ್ಯವನ್ನು ಸೇರಿಸಲು ಸಬ್ಸ್ಕ್ರಿಪ್ಟನ್ನು ಬಳಸಲಾಗತ್ತೆ. ಓಕೆ, ಸೊ ಐದನೆಯ ಪ್ರಶ್ನೆ, MS ವರ್ಡ್ನಲ್ಲಿ ಒಂದು ಪದಕ್ಕೆ ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳನ್ನು ಹುಡುಕಲು ಬಳಸುವ ಡಿಕ್ಷನರಿ ಟೂಲ್ ಯಾವುದು ಅಂತ ಕೇಳಿದ್ದಾರೆ. ಸೊ MS ವರ್ಡ್ನಲ್ಲಿ ಒಂದು ಪದಕ್ಕೆ ನಾವು ಸಿನಾನಿಮ್ಸ್ ಅಂದರೆ ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳನ್ನು ಹುಡುಕಲು ಬಳಸುವಂತಹ ಡಿಕ್ಷನರಿ ಟೂಲ್ ಥೆಸಾರಸ್. ಓಕೆ, ಥೆಸಾರಸ್ ಅನ್ನುವಂತಹ ಡಿಕ್ಷನರಿ ಟೂಲನ್ನು ಬಳಸ್ಕೊಂಡು ನಾವು ಸಿನಾನಿಮ್ಸ್ ಮತ್ತು ಎಂಟಾನಿಮ್ಸ್ ಪದಗಳನ್ನು ಹುಡುಕ್ಬೋದು. ಓಕೆ, ನೋಡಿ, ಥೆಸಾರಸ್ ಟೂಲನ್ನು ತೆರೆಯಲು Shift+F7 ಶಾರ್ಟ್ಕಟನ್ನು ಸಹ ಬಳಸಲಾಗುತ್ತದೆ. ಸೊ ಇದು ಕೂಡ ಕ್ವಶನ್ ಆಗ್ಬೋದು, ಯಾವ ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ ಅಂತಂದು. Shift+F7. ಓಕೆ, ಥೆಸಾರಸ್ ಟೂಲನ್ನು ತೆರೆಯಲು Shift+F7 ಶಾರ್ಟ್ಕಟನ್ನು ಸಹ ಬಳಸಲಾಗುತ್ತದೆ. ಇದು ನಿಮ್ಮ ಶಬ್ದಕೋಶವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಟೈಪ್ ಮಾಡುತ್ತಿರುವಾಗ ಪ್ರಸ್ತುತ ಪುಟವನ್ನು ಅಲ್ಲಿಗೆ ಕೊನೆಗೊಳಿಸಿ ನೇರವಾಗಿ ಹೊಸ ಪುಟವನ್ನು ಪ್ರಾರಂಭಿಸಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ Ctrl+Enter. ಓಕೆ, Ctrl+Enter ಅನ್ನೋದು ಸರಿಯಾದಂತಹ ಉತ್ತರ ಆಗುತ್ತೆ, ಆಪ್ಷನ್ ಸಿ.
ಸೊ ಇಲ್ಲಿ ನೋಡಿ, ಕೀಬೋರ್ಡ್ನಲ್ಲಿ Ctrl+Enter ಒತ್ತುವುದರಿಂದ ಪೇಜ್ ಬ್ರೇಕ್ ಉಂಟಾಗಿ ಕರ್ಸರ್ ನೇರವಾಗಿ ಮುಂದಿನ ಪುಟಕ್ಕೆ ಜಿಗಿಯುತ್ತದೆ. ಓಕೆ, ಸೊ ಯಾವ ಶಾರ್ಟ್ಕಟ್ ಕೀಯನ್ನು ಯಾವುದಕ್ಕೆ ಬಳಸ್ತೀವಿ ಅನ್ನೋದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನಮಗೆ 1 ಅಥವಾ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇವಾಗಂತೂ ಬಿಟ್ಟಿರುವಂತಹ CNR ರೂಲ್ ನೋಡಿದಾಗ ನಿಮಗೆ PSTR, GPSTR, HSTR ಎಲ್ಲದರಲ್ಲೂ ಕೂಡ ನಿಮಗೆ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಪೇಪರ್ ಫಸ್ಟಲ್ಲಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಮನ ಕೊಟ್ಟು ಎಲ್ಲವನ್ನು ಅಭ್ಯಾಸ ಮಾಡಿ. ಕಾಂಪಿಟೇಷನ್ ತುಂಬ ಟಫ್ ಇದೆ. ಸೊ ಹಾಗಂತ ಹೆದರೋದು ಬೇಡ. ನಾವು ಉತ್ತಮವಾದಂತಹ ತಯಾರಿಯನ್ನು ಮಾಡಿದಾಗ ಅದೆಷ್ಟೇ ಕಾಂಪಿಟೇಷನ್ ಇದ್ದರೂ ಕೂಡ ನಾವು ಪೈಪೋಟಿ ಮಾಡ್ಬೋದು. ಓಕೆ, ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ 7ನೇ ಪ್ರಶ್ನೆ, ಡಾಕ್ಯುಮೆಂಟ್ನ ಹಿನ್ನೆಲೆಯಲ್ಲಿ ಅಂದರೆ ಬ್ಯಾಕ್ಗ್ರೌಂಡ್ನಲ್ಲಿ ಪಾರದರ್ಶಕವಾಗಿ ಅಥವಾ ಮಸುಕಾಗಿ ಕಾಣುವಂತೆ ಕಂಪನಿಯ ಲೋಗೋ ಅಥವಾ ಪಠ್ಯವನ್ನು ಸೇರಿಸುವುದನ್ನು ಏನೆಂದು ಕರೆಯುತ್ತಾರೆ? ಓಕೆ, ಸೊ ಇಲ್ಲಿ ನಮ್ಮದೇ ಆದ ಡಾಕ್ಯುಮೆಂಟ್ ಅಥವಾ ನಮ್ಮದೇ ಆದ ಫೈಲ್ ಅನ್ನೋದನ್ನು ನಾವು ಬಿಂಬಿಸೋದಕ್ಕೆ, ಪ್ರೂವ್ ಮಾಡೋದಕ್ಕೆ ನಾವು ವಾಟರ್ ಮಾರ್ಕನ್ನು ಬಳಸ್ತೀವಿ. ಓಕೆ, ಸೊ ಇಲ್ಲಿ ಸರಿಯಾದಂತಹ ಉತ್ತರ ವಾಟರ್ ಮಾರ್ಕ್. ಸೊ ಈ ಒಂದು PDF ಇದೆ ನಿಮಗೆ ವಾಟರ್ ಮಾರ್ಕ್, ಅದು ಡಿಸ್ಪ್ಲೇ ಆಗಲ್ಲ. ಸೊ ನೀವು PDF ಪೂರ್ತಿ ನೋಡಿದಾಗ ಈ ಫೈಲ್ ಬ್ಯಾಕ್ಗ್ರೌಂಡ್ನಲ್ಲಿ ನವಚೇತನ ಅನ್ನೋದನ್ನು ನಾವು ವಾಟರ್ ಮಾರ್ಕಾಗಿ ಬಳಸಿರ್ತೀವಿ. ಓಕೆ, ಸೊ ಇದು ನಮ್ಮದೇ ಡಾಕ್ಯುಮೆಂಟ್ ಅಂತ ನಿಮಗೆ ಗೊತ್ತಾಗಬೇಕು ಅಂತಂದು. ಓಕೆ, ಸೊ ಇದನ್ನು ಮತ್ತು ಬೇರೆ ಯಾರೂ ಕಾಪಿ ಮಾಡ್ಕೊಳ್ಬಾರ್ದು ಅನ್ನುವಂತಹ ಒಂದು ವಿಚಾರದಿಂದ ನಾವು ವಾಟರ್ ಮಾರ್ಕನ್ನು ಬಳಸ್ತೀವಿ. ಓಕೆ, ಸೊ ಅದು ಫೈಲನ್ನು ಓದೋರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಸ್ವಲ್ಪ ಮಸುಕಾಗಿ ಕಾಣುವಂತೆ ಕಂಪನಿಯ ಲೋಗೋ ಅಥವಾ ಪಠ್ಯವನ್ನು ಸೇರಿಸಿರ್ತಾರೆ. ಸೊ ಇದನ್ನು ವಾಟರ್ ಮಾರ್ಕ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಡಾಕ್ಯುಮೆಂಟ್ ನಕಲಾಗುವುದನ್ನು ತಡೆಯಲು ಅಥವಾ ಬ್ರ್ಯಾಂಡಿಂಗ್ ಉದ್ದೇಶಗಳಿಗಾಗಿ ವಾಟರ್ ಮಾರ್ಕನ್ನು ಬಳಸಲಾಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. 8ನೇ ಪ್ರಶ್ನೆ, ಒಂದು ಪಠ್ಯಕ್ಕೆ ಅನ್ವಯಿಸಲಾದ ಬಣ್ಣ, ಫಾಂಟ್ ಗಾತ್ರ ಮತ್ತು ವಿನ್ಯಾಸವನ್ನು ಕಾಪಿ ಮಾಡಿ ಮತ್ತೊಂದು ಪಠ್ಯಕ್ಕೆ ಸುಲಭವಾಗಿ ಅನ್ವಯಿಸಲು ಯಾವ ಟೂಲ್ ಬಳಸುತ್ತಾರೆ? ಸೊ ಇಲ್ಲಿ ಫಾರ್ಮ್ಯಾಟ್ ಪೇಂಟರ್ ಅನ್ನುವಂತಹ ಟೂಲನ್ನು ಬಳಸಲಾಗುತ್ತದೆ. ಸೊ ಈಗ ನಾವು ಒಂದು ಡಾಕ್ಯುಮೆಂಟನ್ನು ತಯಾರು ಮಾಡಲಿಕ್ಕೆ ಒಂದು ಸ್ಪೆಸಿಫಿಕ್ ಆದಂತಹ ಫಾಂಟನ್ನು ಯೂಸ್ ಮಾಡಿರ್ತೀವಿ, ಕಲರ್ನ ಯೂಸ್ ಮಾಡಿರ್ತೀವಿ, ಅಥವಾ ಲೇಔಟನ್ನು ಯೂಸ್ ಮಾಡಿರ್ತೀವಿ. ಓಕೆ, ಸೊ ಅದನ್ನು ನಾವು ಇನ್ನೊಂದು ಫೈಲಿಗೂ ಸೇಮ್ ಒಂದು ಡಾಕ್ಯುಮೆಂಟಿಗೆ ಅದೇ ಥರನೇ ಬೇಕು ಅಂದರೆ ನಾವು ಈಸಿಯಾಗಿ ಅದನ್ನು ಫಾರ್ಮ್ಯಾಟ್ ಪೇಂಟರ್ ಅನ್ನುವಂತಹ ಟೂಲನ್ನು ಬಳಸ್ಕೊಂಡು ಅದೇ ರೀತಿ ಫೈಲನ್ನು ಸಿದ್ಧಪಡಿಸ್ಬೋದು. ಓಕೆ, ಸೊ ಇದರಿಂದ ಸಮಯದ ಉಳಿತಾಯ ಆಗುತ್ತೆ. ಈಗ ನಾವು ಮತ್ತೊಂದು ಫೈಲ್ ಮಾಡಿ ಸೇಮ್ ಅದೇ ಬಣ್ಣ, ಅದೇ ಫಾಂಟ್ ಗಾತ್ರ ಅನ್ನು ಸೆಟ್ ಮಾಡೋದಕ್ಕಿಂತ ಈ ಫಾರ್ಮ್ಯಾಟ್ ಪೇಂಟರ್ ಅನ್ನೋದನ್ನು ಬಳಸಿದಾಗ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಫೈಲ್ ಫಾರ್ಮ್ಯಾಟನ್ನು ಮಾಡ್ಬೋದು. ಓಕೆ, ಹೋಮ್ ಟ್ಯಾಬ್ನಲ್ಲಿ ಬ್ರಷ್ ಐಕಾನ್ ಹೊಂದಿರುವ ಈ ಟೂಲ್ ಅಕ್ಷರಗಳ ಬದಲಿಗೆ ಕೇವಲ ವಿನ್ಯಾಸವನ್ನು ಮಾತ್ರ ಕಾಪಿ ಮಾಡುತ್ತದೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ. MS Excel ಶೀಟ್ನಲ್ಲಿರುವ ಸಂಖ್ಯೆಗಳ ಪೈಕಿ ಅತ್ಯಂತ ದೊಡ್ಡ ಸಂಖ್ಯೆಯನ್ನು ಹುಡುಕಲು ಬಳಸುವ ಫಾರ್ಮುಲಾ ಯಾವುದು? ಓಕೆ, ಹೈಯೆಸ್ಟ್ ವ್ಯಾಲ್ಯೂ ಇರುವಂತಹ ಸಂಖ್ಯೆಯನ್ನು ಕಂಡುಹಿಡಲಿಕ್ಕೆ ನಾವು ಮ್ಯಾಕ್ಸ್ ವಿತ್ ಬ್ರ್ಯಾಕೆಟ್ ಅನ್ನುವಂತಹ ಒಂದು ಫಾರ್ಮುಲಾವನ್ನು ಬಳಸ್ತೀವಿ. ಓಕೆ, ಅತಿ ದೊಡ್ಡ ಸಂಖ್ಯೆಯನ್ನು ಹುಡುಕಲಿಕ್ಕೆ ಬಳಸುವಂತಹ ಒಂದು ಫಾರ್ಮುಲಾ ಇದಾಗಿರುತ್ತೆ. ಮ್ಯಾಕ್ಸ್ ವಿತ್ ಬ್ರ್ಯಾಕೆಟ್ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಒಂದು ನಿರ್ದಿಷ್ಟ ಕಾಲಮ್ ಅಥವಾ ಸೆಲ್ಗಳ ವ್ಯಾಪ್ತಿಯಲ್ಲಿರುವ ಗರಿಷ್ಠ ಮೌಲ್ಯವನ್ನು ನಾವು ಕಂಡುಹಿಡಿಯೋದಕ್ಕೆ ಮ್ಯಾಕ್ಸ್ ವಿತ್ ಬ್ರ್ಯಾಕೆಟ್ ಫಾರ್ಮುಲಾವನ್ನು ಬಳಸ್ತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. 10ನೇ ಪ್ರಶ್ನೆ. ಎಕ್ಸೆಲ್ನಲ್ಲಿ ನಿರ್ದಿಷ್ಟ ಸೆಲ್ಗಳ ವ್ಯಾಪ್ತಿಯಲ್ಲಿರುವ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ತ್ವರಿತವಾಗಿ ಹುಡುಕಲು ಯಾವ ಫಾರ್ಮುಲಾ ಬಳಸ್ತೀವಿ? ಈಗ ದೊಡ್ಡ ಸಂಖ್ಯೆಯನ್ನು ಮ್ಯಾಕ್ಸ್ ವಿತ್ ಬ್ರ್ಯಾಕೆಟ್ ಅಂತ ನೋಡಿದ್ವಿ. ಸೊ ಈಗ ಅತಿ ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯೋದಕ್ಕೆ MIN ಮಿನಿಮಮ್ ಅಂತ. ಸೊ MIN ವಿತ್ ಬ್ರ್ಯಾಕೆಟ್ ಈ ಒಂದು ಸಿಂಬಲನ್ನು ಬಳಸ್ತೀವಿ. ಸಿಂಬಲ್ ಅಂದರೆ ಫಾರ್ಮುಲಾವನ್ನು ಬಳಸ್ತೀವಿ. ಓಕೆ, ಸೊ ಆಪ್ಷನ್ ಎ ಸರಿಯಾದಂಥ ಉತ್ತರ. ಕನಿಷ್ಠ ಮೌಲ್ಯವನ್ನು ಲೆಕ್ಕ ಹಾಕಲು MIN ವಿತ್ ಬ್ರ್ಯಾಕೆಟ್ ಫಾರ್ಮುಲಾವನ್ನು ಬಳಸಲಾಗುತ್ತದೆ. 11ನೇ ಪ್ರಶ್ನೆ. ಎಕ್ಸೆಲ್ ಶೀಟ್ನಲ್ಲಿ ಕೇವಲ ಸಂಖ್ಯೆಗಳನ್ನು ಒಳಗೊಂಡಿರುವ ಸೆಲ್ಗಳನ್ನು ಮಾತ್ರ ಎಣಿಕೆ ಮಾಡಲು ಯಾವ ಫಾರ್ಮುಲಾ ಬಳಸುತ್ತಾರೆ? ಓಕೆ, ಸೊ ಇಲ್ಲಿ ಎಕ್ಸೆಲ್ ಶೀಟ್ನಲ್ಲಿ ಕೇವಲ ಸಂಖ್ಯೆಗಳನ್ನು ಮಾತ್ರ ಒಳಗೊಂಡಿರುವಂತಹ ಸೆಲ್ಗಳನ್ನು ನಾವು ಎಣಿಕೆ ಮಾಡಲಿಕ್ಕೆ ಕೌಂಟ್ ವಿತ್ ಬ್ರ್ಯಾಕೆಟ್ ಅನ್ನುವಂತಹ ಫಾರ್ಮುಲಾವನ್ನು ಬಳಸ್ತೀವಿ. ಓಕೆ, ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಕೌಂಟ್ ವಿತ್ ಬ್ರ್ಯಾಕೆಟ್ ಫಾರ್ಮುಲಾ ಕೇವಲ ನಂಬರ್ಗಳಿರುವ ಸೆಲ್ಗಳನ್ನು ಎಣಿಸುತ್ತದೆ. ಪಠ್ಯ ಅಥವಾ ಟೆಕ್ಸ್ಟ್ ಮತ್ತು ಸಂಖ್ಯೆಗಳೆರಡನ್ನೂ ಎಣಿಸಲಿಕ್ಕೆ ನಾವು
ಓಕೆ, ಇಲ್ಲಿ ಎ ಅನ್ನುವುದು ಆ್ಯಡ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಈಸ್ ಈಕ್ವಲ್ ಟು ಕೌಂಟ ವಿತ್ ಬ್ರ್ಯಾಕೆಟ್ ಅನ್ನುವಂತಹ ಫಾರ್ಮುಲಾವನ್ನು ಬಳಸ್ತೀವಿ. ಸೊ ಬರೀ ನಮಗೆ ನಂಬರ್ಸ್ ಅಷ್ಟೇ ಬೇಕು ಅಂದರೆ COUNT ವಿತ್ ಬ್ರ್ಯಾಕೆಟ್, ಆದರೆ ಸಂಖ್ಯೆ ಪ್ಲಸ್ ಟೆಕ್ಸ್ಟ್ ಇವೆರಡೂ ಬೇಕು ಅಂದರೆ ಈಸ್ ಈಕ್ವಲ್ ಟು COUNTA ವಿತ್ ಬ್ರ್ಯಾಕೆಟ್ ಇದನ್ನು ಬಳಸ್ತೀವಿ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ. ಆಯ್ಕೆ ಮಾಡಿದ ಡೇಟಾವನ್ನು ಆಧರಿಸಿ ತ್ವರಿತವಾಗಿ ಹೊಸ ಚಾರ್ಟ್ ಅಥವಾ ಗ್ರಾಫನ್ನು ರಚಿಸಲು ಎಕ್ಸೆಲ್ನಲ್ಲಿ ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅಂದರೆ F11. ಓಕೆ, ಸೊ ಈಗ ನಾವು ಒಂದು ಡೇಟಾವನ್ನು ಆಧರಿಸಿ ತ್ವರಿತವಾಗಿ ಹೊಸ ಚಾರ್ಟ್ ಅಥವಾ ಹೊಸ ಗ್ರಾಫನ್ನು ಎಕ್ಸೆಲ್ನಲ್ಲಿ ಬಳಸಬೇಕು ಅಂದರೆ ನಾವು ಬಳಸುವಂತಹ ಶಾರ್ಟ್ಕಟ್ ಕೀ F11. ಸೊ F11 ಅನ್ನು ಓದಿದಾಗ ನಮಗೆ ಡಿಫ್ರೆಂಟ್ ಚಾರ್ಟ್ಸ್ ಅಥವಾ ಗ್ರಾಫ್ಸ್ಗಳು ಬರುತ್ತೆ. ಸೊ ಅದರಲ್ಲಿ ನಮಗೆ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಬೋದು. ಎಕ್ಸೆಲ್ನಲ್ಲಿ ಡೇಟಾವನ್ನು ಸೆಲೆಕ್ಟ್ ಮಾಡಿ ಕೀಬೋರ್ಡ್ನಲ್ಲಿ F11 ಒತ್ತಿದರೆ ಅದು ಹೊಸ ಶೀಟ್ನಲ್ಲಿ ಬಾರ್ ಚಾರ್ಟನ್ನು ರಚಿಸುತ್ತದೆ. ಸೊ ನೆಕ್ಸ್ಟು 13ನೇ ಪ್ರಶ್ನೆ. ಎಕ್ಸೆಲ್ನಲ್ಲಿ ವಿದ್ಯಾರ್ಥಿಗಳ ಹೆಸರನ್ನು ಅಥವಾ ಅಂಕಗಳನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಅಂದರೆ A to Z ಅಥವಾ Z to A ಈ ಒಂದು ಕ್ರಮದಲ್ಲಿ ಜೋಡಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಸಾರ್ಟಿಂಗ್. ಡೇಟಾವನ್ನು ವರ್ಣಮಾಲೆಯ ಅಥವಾ ಸಂಖ್ಯಾತ್ಮಕ ಕ್ರಮದಲ್ಲಿ ವ್ಯವಸ್ಥಿತವಾಗಿ ಜೋಡಿಸುವುದನ್ನು ನಾವು ಸಾರ್ಟಿಂಗ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಪವರ್ ಪಾಯಿಂಟ್ನಲ್ಲಿ ಪ್ರಸ್ತುತ ಆಯ್ಕೆ ಮಾಡಿದ ಸ್ಲೈಡ್ನ ನಿಖರವಾದ ನಕಲನ್ನು ರಚಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ Ctrl+D. ಓಕೆ, ಸೊ ನಾವು ಒಂದು ಪವರ್ ಪಾಯಿಂಟಲ್ಲಿ ಪ್ರಸ್ತುತ ಆಯ್ಕೆ ಮಾಡಿದಂತಹ ಸ್ಲೈಡನ್ನು ಮತ್ತೊಂದು ಕಾಪಿ ಮಾಡಬೇಕು ಅಂದರೆ ನಿಖರವಾದ ನಕಲನ್ನು ಡೂಪ್ಲಿಕೇಟ್ ಸ್ಲೈಡನ್ನು ಮಾಡಲಿಕ್ಕೆ ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದು ಅಂದರೆ Ctrl+D. ಸೊ ಇಲ್ಲಿ ಡಿ ಏನನ್ನು ಪ್ರತಿನಿಧಿಸುತ್ತೆ ಅಂದರೆ ಡೂಪ್ಲಿಕೇಟ್ ಅಂತ. Ctrl+D ಬಳಸುವುದರಿಂದ ನೀವು ಆಯ್ಕೆ ಮಾಡಿದ ಸ್ಲೈಡ್ ಅದೇ ವಿನ್ಯಾಸದೊಂದಿಗೆ ಮತ್ತೊಮ್ಮೆ ಸೃಷ್ಟಿಯಾಗುತ್ತದೆ. ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. ಪವರ್ ಪಾಯಿಂಟ್ ಸ್ಲೈಡ್ ಶೋ ನಡೆಯುತ್ತಿರುವಾಗ ಅದನ್ನು ಮಧ್ಯದಲ್ಲಿಯೇ ನಿಲ್ಲಿಸಲು ಯಾವ ಕೀಯನ್ನು ಒತ್ತಬೇಕು? ಸೊ ಪವರ್ ಪಾಯಿಂಟ್ ಸ್ಲೈಡ್ ಶೋ ನಾವು ನೋಡ್ತಾ ಇರ್ತೀವಿ. ಸೊ ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಮಧ್ಯದಲ್ಲೇ ನಿಲ್ಲಿಸಬೇಕು, ಸ್ಟಾಪ್ ಮಾಡಬೇಕು ಅಂತ ಅಂದರೆ ಇಲ್ಲಿ ESC ಎಸ್ಕೇಪ್ ಕೀಯನ್ನು ಬಳಸಬೇಕಾಗತ್ತೆ. ಓಕೆ, ಸ್ಲೈಡ್ ಶೋನ ಪೂರ್ಣ ಪರದೆಯಿಂದ ನಿರ್ಗಮಿಸಿ ಎಡಿಟಿಂಗ್ ಮೋಡ್ಗೆ ಹಿಂತಿರುಗಲು ಕೀಬೋರ್ಡ್ನ ಎಡಮೂಲೆಯಲ್ಲಿರುವ ಎಸ್ಕೇಪ್ ಕೀಯನ್ನು ಒತ್ತಬೇಕು. ಸೊ ಎಲ್ಲ ಕೀಯನ್ನು ನಾವು ಈ ಕೀಬೋರ್ಡ್ನಲ್ಲಿರುವಂತಹ ಪ್ರತಿಯೊಂದು ಕೀ ಸ್ಪೆಸಿಫಿಕ್ ಕೆಲಸವನ್ನು ಮಾಡ್ತಾ ಇರುತ್ತೆ. ಸೊ ಯಾವ ಒಂದು ಕೀಯನ್ನು ಬಳಸಿದಾಗ ಏನು ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ಸೊ ಇಲ್ಲಿ ಎಸ್ಕೇಪ್ ಕೀ ಯಾವುದಕ್ಕೆ ಬಳಸ್ತೀವಿ ಅನ್ನೋದು ನೋಡಿದ್ದೀರಲ್ವಾ. ಸೊ ಇದು ಪವರ್ ಪಾಯಿಂಟ್ಗೆ ಸಂಬಂಧಪಟ್ಟಂತೆ. ಓಕೆನಾ. ಸೊ ನೆಕ್ಸ್ಟ್ 16ನೇ ಪ್ರಶ್ನೆ. ಪ್ರೆಸೆಂಟೇಷನ್ ವೀಕ್ಷಿಸುತ್ತಿರುವ ಪ್ರೇಕ್ಷಕರಿಗೆ ನೀಡಲು ಅನುಕೂಲವಾಗುವಂತೆ ಒಂದೇ ಕಾಗದದಲ್ಲಿ ಬಹು ಸ್ಲೈಡ್ಗಳನ್ನು ಮುದ್ರಿಸುವುದನ್ನು ಏನೆಂದು ಕರೆಯುತ್ತಾರೆ? ಸೊ ಇಲ್ಲಿ ಇದನ್ನು ಹ್ಯಾಂಡ್ಔಟ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ನಾವು ಒಂದೊಂದು ಸ್ಲೈಡನ್ನು ಪ್ರಿಂಟೌಟ್ ಮಾಡೋದಕ್ಕಿಂತ ಎಲ್ಲ ಸ್ಲೈಡನ್ನು ಒಂದರಲ್ಲೇ ಬರೋ ರೀತಿಯಲ್ಲಿ ಮಾಡಿ ಪ್ರೇಕ್ಷಕರಿಗೆ ಅದನ್ನ ನೀಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡೋದಾದರೆ ಅದನ್ನು ನಾವು ಹ್ಯಾಂಡ್ಔಟ್ಸ್ಗಳು ಅಂತ ಕರಿತೀವಿ. ಓಕೆ, ಕಾಗದವನ್ನು ಉಳಿಸಲು ಮತ್ತು ನೋಟ್ಸ್ ಬರೆದುಕೊಳ್ಳಲು ಅನುಕೂಲವಾಗುವಂತೆ ಒಂದೇ ಪೇಜ್ನಲ್ಲಿ 2, 4 ಅಥವಾ 6 ಸ್ಲೈಡ್ಗಳನ್ನು ಹ್ಯಾಂಡ್ಔಟ್ ರೂಪದಲ್ಲಿ ಪ್ರಿಂಟ್ ಮಾಡಬಹುದು. ಓಕೆ, ಈಗ ಬಹಳಷ್ಟು ಜನ ಏನು ವಿಡಿಯೋ ಕ್ಲಾಸ್ಗಳು ಆನ್ಲೈನ್ ಕ್ಲಾಸ್ಗಳನ್ನ ಮಾಡುವಾಗ ಏನು ಮಾಡ್ತಾರೆ, PPTಗಳನ್ನು ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಆ PPTಯನ್ನು ನಾವು ಪ್ರಿಂಟೌಟ್ ತೊಗೊಳ್ಬೇಕು ಪೇಜ್ ಬೈ ಪೇಜ್ ಅಂದರೆ ಬಹಳಷ್ಟು ಅಮೌಂಟ್ ಕೊಡಬೇಕಾಗತ್ತೆ. ಆದರೆ ನಾವು ಪ್ರಿಂಟೌಟನ್ನು ತೆಗೆಸ್ಕೊಳ್ಳುವಾಗ ಒಂದೇ ಪೇಜ್ನಲ್ಲಿ ಒಂದು 5ರಿಂದ 6 ಸ್ಲೈಡ್ಗಳು ಬರೋ ರೀತಿಯಲ್ಲಿ ನಮಗೆ ಓದ್ಕೊಳ್ಳೋಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಅದನ್ನು ಪ್ರಿಂಟ್ ಮಾಡಿಸ್ಕೊಳ್ಬೋದು. ಸೊ ಇದನ್ನು ಹ್ಯಾಂಡ್ಔಟ್ಸ್ಗಳು ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟು 17ನೇ ಪ್ರಶ್ನೆ. ಕಂಪ್ಯೂಟರ್ಗೆ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸುವ LAN ಕೇಬಲ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಕೇಬಲ್ ಇದರ ತುದಿಯಲ್ಲಿರುವ ಕನೆಕ್ಟರ್ ಅನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇದನ್ನು RJ45 ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನೋಡಿ RJ45 ರಿಜಿಸ್ಟರ್ಡ್ ಜಾಕ್ 45 ಅನ್ನೋದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಪ್ಲಾಸ್ಟಿಕ್ ಕನೆಕ್ಟರ್ ಆಗಿದ್ದು ನೆಟ್ವರ್ಕ್ ಕೇಬಲ್ಗಳನ್ನು ಕಂಪ್ಯೂಟರ್ನ NIC ಪೋರ್ಟ್ಗೆ ಸಂಪರ್ಕಿಸಲು ಇದನ್ನು ಬಳಸಲಾಗುತ್ತದೆ.
ಓಕೆ. ಸೊ ಆ ಕನೆಕ್ಟರ್ನ ನಾವು ಏನಂತ ಕರಿತೀವಿ, RJ45 ಅಂದರೆ ರಿಜಿಸ್ಟರ್ಡ್ ಜಾಕ್ 45 ಅಂತ ಕರಿತೀವಿ. ಸೊ ನೆಕ್ಸ್ಟ್ 18ನೇ ಪ್ರಶ್ನೆ, ಕಂಪ್ಯೂಟರ್ ಆಫ್ ಆಗಿದ್ದಾಗಲೂ ಅದರೊಳಗಿನ ಸಮಯ ಮತ್ತು ದಿನಾಂಕವನ್ನು ನಿಖರವಾಗಿ ನಿರ್ವಹಿಸುವ ಮದರ್ ಬೋರ್ಡ್ನಲ್ಲಿರುವಂತಹ ಸಣ್ಣ ಬ್ಯಾಟ್ರಿ ಯಾವುದು? ಈಗ ಕಂಪ್ಯೂಟರ್ ಆಫ್ ಆಗಿದ್ದಾಗಲೂ ಕೂಡ ನಾವು ಅದರೊಳಗಿನ ಸಮಯ ಮತ್ತು ದಿನಾಂಕವನ್ನು ನಿಖರವಾಗಿ ನಿರ್ವಹಿಸುವಂತಹ ಒಂದು ಸಣ್ಣ ಬ್ಯಾಟ್ರಿ ಇರುತ್ತೆ ಮದರ್ ಬೋರ್ಡ್ನಲ್ಲಿ. ಸೊ ಅದನ್ನು ನಾವು CMOS ಬ್ಯಾಟ್ರಿ ಅಂತ ಕರಿತೀವಿ. ಆಪ್ಷನ್ ಬಿ ಸರಿಯಾದಂತಹ ಉತ್ತರ, CMOS ಬ್ಯಾಟ್ರಿ. ಓಕೆ. ಸೊ ಇಲ್ಲಿ ನೋಡಿ, CMOS ಇದರ ಒಂದು ಫುಲ್ ಫಾರ್ಮನ್ನು ನೋಟ್ ಮಾಡ್ಕೊಳ್ಳಿ, ಕಾಂಪ್ಲಿಮೆಂಟ್ರಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಸೊ ಈ ಒಂದು ಬ್ಯಾಟ್ರಿಯು ಕಂಪ್ಯೂಟರ್ ಆಫ್ ಆದಾಗಲೂ ಕೂಡ BIOS ಸೆಟ್ಟಿಂಗ್ಸ್ ಮತ್ತು ಸಿಸ್ಟಮ್ ಗಡಿಯಾರ ಓಡಲು ಅಗತ್ಯವಾದ ವಿದ್ಯುತ್ತನ್ನು ಒದಗಿಸುತ್ತದೆ. ಓಕೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 19ನೇ ಪ್ರಶ್ನೆ, ಕಂಪ್ಯೂಟರ್ ಮಾನಿಟರನ್ನು ತಾಂತ್ರಿಕವಾಗಿ ಇನ್ನೊಂದು ಹೆಸರಿನಿಂದ ಹೇಗೆ ಕರೆಯಲಾಗುತ್ತದೆ ಅಂತ ಇದೆ. ಸೊ ಇದನ್ನು ಕಂಪ್ಯೂಟರ್ ಮಾನಿಟರನ್ನು ನಾವು ತಾಂತ್ರಿಕವಾಗಿ ಇನ್ನೊಂದು ಹೆಸರಿನಿಂದ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಕರಿತೀವಿ, VDU ಅಂತ ಇದರ ಇನ್ನೊಂದು ಹೆಸರಾಗಿರುತ್ತೆ. ಯಾವುದೇ ರೀತಿಯ ಕಂಪ್ಯೂಟರ್ ಸ್ಕ್ರೀನ್ ಅಥವಾ ಮಾನಿಟರ್ಗಳನ್ನು ಸಾಮಾನ್ಯವಾಗಿ ಸೂಚಿಸಲು VDU ಎಂಬ ಪದವನ್ನು ಬಳಸಲಾಗುತ್ತದೆ. ಓಕೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, CPU ಕಾರ್ಯನಿರ್ವಹಣೆಯ ವೇಗವನ್ನು ಸಾಮಾನ್ಯವಾಗಿ ಯಾವ ಏಕಮಾನದಲ್ಲಿ ಬಳಸಲಾಗುತ್ತದೆ? CPUನ ಒಂದು ಕಾರ್ಯನಿರ್ವಹಣೆಯ ವೇಗವನ್ನು ನಾವು ಹೇಳಬೇಕು ಅಂದರೆ ಅದರ ಕ್ಲಾಕ್ ಸ್ಪೀಡನ್ನು ನಾವು ಯಾವ ಏಕಮಾನದಲ್ಲಿ ಹೇಳ್ತೀವಿ ಅಂದರೆ ಆಪ್ಷನ್ ಸಿ, ಗಿಗಾಹರ್ಟ್ಸ್. ಓಕೆ. ಸೊ ಗಿಗಾಹರ್ಟ್ಸ್ ಅನ್ನೋದು ಸರಿಯಾದ ಉತ್ತರ. ಪ್ರೊಸೆಸರ್ 1 ಸೆಕೆಂಡಿಗೆ ಎಷ್ಟು ಶತಕೋಟಿ ಸೂಚನೆಗಳನ್ನು ಪ್ರಕ್ರಿಯೆಗೊಳಿಸಬಲ್ಲದು ಎಂಬುದನ್ನು ನಾವು ಗಿಗಾಹರ್ಟ್ಸ್ ಮೂಲಕ ತಿಳಿಸ್ತೀವಿ. ಸೊ ಉದಾಹರಣೆ ಹೇಳೋದಾದರೆ 2.4 ಗಿಗಾಹರ್ಟ್ಸ್ ಅಂತ ಹೇಳ್ತೀವಿ. ಸೊ ಅದು ಎಷ್ಟು ವೇಗವಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನೋದು ಈ ಒಂದು ಏಕಪದದಿಂದ ತಿಳ್ಕೊಳ್ಬೋದು. 21ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅನುಕ್ರಮ ಪ್ರವೇಶ ಮೆಮೊರಿಗೆ ಉತ್ತಮ ಉದಾಹರಣೆಯಾಗಿದೆ? ಸಿಕ್ವೆನ್ಷಿಯಲ್ ಆಕ್ಸೆಸ್ಗೆ ಉತ್ತಮ ಉದಾಹರಣೆ ಯಾವುದು ಅಂದರೆ ಮ್ಯಾಗ್ನೆಟಿಕ್ ಟೇಪ್ ಆಗಿರುತ್ತೆ. ಓಕೆ. ಮ್ಯಾಗ್ನೆಟಿಕ್ ಟೇಪ್ ಹಳೆಯ ಆಡಿಯೋ ಕ್ಯಾಸೆಟ್ಗಳಂತೆ ಇದು ಡೇಟಾವನ್ನು ಒಂದಾದ ಮೇಲೊಂದರಂತೆ ಓದುತ್ತದೆ. ಇದರಲ್ಲಿ 10ನೇ ಫೈಲ್ ಓದಲು ಮೊದಲ 9 ಫೈಲ್ಗಳನ್ನು ದಾಟಿಯೇ ಹೋಗಬೇಕು. ಸೊ ಇದನ್ನು ಮ್ಯಾಗ್ನೆಟಿಕ್ ಟೇಪ್ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟು 22ನೇ ಪ್ರಶ್ನೆ, ATM ಯಂತ್ರಗಳಲ್ಲಿ ಮತ್ತು ಸೂಪರ್ ಮಾರ್ಕೆಟ್ಗಳ ಬಿಲ್ಲಿಂಗ್ ಕೌಂಟರ್ಗಳಲ್ಲಿ ರಸೀದಿಗಳನ್ನು ಮುದ್ರಿಸಲು ಸಾಮಾನ್ಯವಾಗಿ ಯಾವ ಪ್ರಿಂಟರನ್ನು ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಥರ್ಮಲ್ ಪ್ರಿಂಟರ್. ಥರ್ಮಲ್ ಪ್ರಿಂಟರ್ಗಳು ಶಾಯಿಯನ್ನು ಬಳಸುವುದಿಲ್ಲ, ಬದಲಿಗೆ ಶಾಖವನ್ನು ಬಳಸಿ ವಿಶೇಷ ಕಾಗದದ ಮೇಲೆ ಅಕ್ಷರಗಳನ್ನು ಮೂಡಿಸುತ್ತದೆ. ಸೊ ಈ ಥರ್ಮಲ್ ಪ್ರಿಂಟರ್ಗಳನ್ನು ನಾವು ATM ಮಿಷಿನ್ಸ್ಗಳಲ್ಲಿ ನೋಡ್ತೀವಿ. ಜೊತೆಗೆ ಈ ಮೋರ್ ಆಗಿರ್ಬೋದು, ಸೂಪರ್ ಮಾರ್ಕೆಟ್ ಆಗಿರ್ಬೋದು, ಮಾಲ್ಗಳಲ್ಲಿ ಬಿಲ್ಲನ್ನು ಕೊಡೋದಕ್ಕೆ ಈ ಒಂದು ಥರ್ಮಲ್ ಪ್ರಿಂಟರನ್ನು ಬಳಸಲಾಗುತ್ತೆ. ಓಕೆ. ಸೊ ಇಲ್ಲಿ ಶಾಹಿಯ ಬದಲಿಗೆ ಶಾಖವನ್ನು ಬಳಸಿ ವಿಶೇಷ ಕಾಗದದ ಮೇಲೆ ಅಕ್ಷರಗಳನ್ನು ಮುದ್ರಿಸಲಾಗುತ್ತೆ. ಓಕೆ. ಸೊ ನೆಕ್ಸ್ಟ್ 23ನೇ ಪ್ರಶ್ನೆ, ವೈರಸ್ಗಳಂತೆ ಇತರ ಫೈಲ್ಗಳ ಸಹಾಯವಿಲ್ಲದೆ ತಾನಾಗಿ ನಕಲಾಗಿ ನೆಟ್ವರ್ಕ್ ಮೂಲಕ ಹರಡುವ ಮಾಲ್ವೇರನ್ನು ಏನೆಂದು ಕರೆಯಲಾಗುತ್ತದೆ? ಸೊ ಇದನ್ನು ಕಂಪ್ಯೂಟರ್ ವಾರ್ಮ್ ಅಂತ ಕರಿತೀವಿ. ಸರಿಯಾದಂಥ ಉತ್ತರ ಆಪ್ಷನ್ ಬಿ. ಓಕೆ. ವೈರಸ್ಗಳಂತೆ ಇತರ ಫೈಲ್ಗಳ ಸಹಾಯವಿಲ್ಲದೆ ತಾನಾಗಿ ನಕಲಾಗಿ ಸೆಲ್ಫ್ ರಿಪ್ಲಿಕೇಟಿಂಗ್ ಆಗಿ ನೆಟ್ವರ್ಕ್ ಮೂಲಕ ಹರಡುವಂತಹ ಮಾಲ್ವೇರನ್ನು ನಾವು ವಾರ್ಮ್ ಅಂತ ಕರಿತೀವಿ. ಓಕೆ. ಸೊ ಇಲ್ಲಿ ನೋಡಿ, ವಾರ್ಮ್ಗಳು ಒಮ್ಮೆ ಕಂಪ್ಯೂಟರ್ ಸೇರಿದರೆ ತಮಗೆ ತಾವೇ ಕಾಪಿಯಾಗಿ ಕಂಪ್ಯೂಟರ್ ಮೆಮೊರಿಯನ್ನು ಭರ್ತಿ ಮಾಡುತ್ತವೆ ಮತ್ತು ಇಂಟರ್ನೆಟ್ ಮೂಲಕ ಇತರ ಕಂಪ್ಯೂಟರ್ಗಳಿಗೂ ಹರಡುತ್ತವೆ. ಸೊ ಇದನ್ನು ವಾರ್ಮ್ ಅಂತ ಕರಿತೀವಿ. ಸೊ ನೆಕ್ಸ್ಟು 24ನೇ ಪ್ರಶ್ನೆ, ನಿರ್ದಿಷ್ಟ ಸಮಯ ಅಥವಾ ನಿರ್ದಿಷ್ಟ ಘಟನೆ ಸಂಭವಿಸಿದಾಗ ಮಾತ್ರ ಸಕ್ರಿಯಗೊಂಡು ಕಂಪ್ಯೂಟರ್ಗೆ ಹಾನಿ ಮಾಡುವ ದುರುದ್ದೇಶಪೂರಿತ ಸಾಫ್ಟ್ವೇರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಲಾಜಿಕ್ ಬಾಂಬ್. ಲಾಜಿಕ್ ಬಾಂಬ್ ಎಂಬುದು ಕೋಡ್ನ ಒಂದು ಭಾಗವಾಗಿದ್ದು ಅದಕ್ಕೆ ನೀಡಲಾದ ಷರತ್ತು ಪೂರೈಸುವವರೆಗೂ ಅದು ಗುಪ್ತವಾಗಿ ಕುಳಿತಿರುತ್ತದೆ ಮತ್ತು ಷರತ್ತು ಪೂರೈಸಿದ ತಕ್ಷಣ ಡೇಟಾವನ್ನು ನಾಶಪಡಿಸುತ್ತದೆ. ಸೊ ಇದು ನಿರ್ದಿಷ್ಟ ಸಮಯ ಅಥವಾ ನಿರ್ದಿಷ್ಟ ಘಟನೆ ಸಂಭವಿಸಿದಾಗ ಮಾತ್ರ ಸಕ್ರಿಯಗೊಂಡು ಕಂಪ್ಯೂಟರ್ನ ಹಾನಿ ಮಾಡುವಂತಹ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಸೊ ಇದನ್ನು ಲಾಜಿಕ್ ಬಾಂಬ್ ಅಂತ ಕರಿತೀವಿ.
ಸೊ ಅದು ಒಂದು ನಿರ್ದಿಷ್ಟ ಷರತ್ತು ಪೂರೈಕೆ ಆಗೋವರೆಗೂ ಕೂಡ ಏನೂ ಹಾನಿ ಮಾಡಲ್ಲ. ಆದರೆ ಅದು ಏನು ಟಾರ್ಗೆಟ್ ಇರುತ್ತೆ ಸೊ ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ಗುಪ್ತವಾಗಿ ಅದು ಕುಳಿತಿರುತ್ತಲ್ಲ, ಸೊ ಅದು ತಕ್ಷಣ ಆ್ಯಕ್ಟಿವ್ ಆಗಿ ಡೇಟಾವನ್ನು ನಾಶಪಡಿಸುವಂತಹ ಕೆಲಸವನ್ನು ಮಾಡುತ್ತೆ. ಸೊ ಇದನ್ನು ಲಾಜಿಕ್ ಬಾಂಬ್ ಅಂತ ಕರಿತೀವಿ. ಇನ್ನು ಕೊನೆಯ ಪ್ರಶ್ನೆ, ಇಂಟರ್ನೆಟ್ ಮೂಲಕ ಕಳುಹಿಸಲಾದ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ನ ಅಧಿಕೃತತೆ ಮತ್ತು ಕಳುಹಿಸುವವರ ಗುರುತನ್ನು ದೃಢೀಕರಿಸಲು ಬಳಸುವ ಗಣಿತೀಯ ತಂತ್ರಜ್ಞಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು ಡಿಜಿಟಲ್ ಸಿಗ್ನೇಚರ್ ಅಂತ ಕರಿತೀವಿ. ಓಕೆ, ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಡಿಜಿಟಲ್ ಸಿಗ್ನೇಚರ್. ಸೊ ಇಂಟರ್ನೆಟ್ ಮೂಲಕ ಕಳುಹಿಸಲಾದ ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ನ ಅಧಿಕೃತತೆ ಜೊತೆಗೆ ಕಳುಹಿಸುವವರ ಗುರುತನ್ನು ನಾವು ದೃಢೀಕರಣ ಮಾಡಿಕೊಳ್ಬೇಕು. ಸೊ ಇಂಥವರೇ ಕಳಿಸಿದ್ದಾರೆ ಅಂತ ನಾವು ಅದನ್ನು ಖಚಿತಪಡಿಸ್ಕೊಳ್ಬೇಕು ಅಂತ ಅಂದರೆ ನಮಗೆ ಇವಾಗ ಹೆಲ್ಪ್ ಆಗ್ತಾ ಇರುವಂತಹ ಒಂದು ಗಣಿತೀಯ ತಂತ್ರಜ್ಞಾನ ಡಿಜಿಟಲ್ ಸಿಗ್ನೇಚರ್ ಆಗಿರುತ್ತೆ. ಓಕೆ, ಸೊ ಈ ಡಿಜಿಟಲ್ ಸಿಗ್ನೇಚರನ್ನು ನಾವು ಗಣತಿ ಮಾಡುವಾಗ ಯೂಸ್ ಮಾಡಿದ್ವಿ. ಸೊ ನಮಗಿದು ಪರಿಚಯ ಇದೆ. ಕೈಬರಹದ ಸಹಿಯಂತೆಯೇ ಕಾರ್ಯನಿರ್ವಹಿಸುವ ಡಿಜಿಟಲ್ ಸಿಗ್ನೇಚರ್ ಸಂದೇಶವು ಮಾರ್ಪಾಡಾಗಿಲ್ಲ ಮತ್ತು ಅಧಿಕೃತ ಮೂಲದಿಂದಲೇ ಬಂದಿದೆ ಎಂದು ಖಾತ್ರಿಪಡಿಸುತ್ತದೆ. ಓಕೆ, ಪ್ರತಿಯೊಂದು ಮನೆಯ ಗಣತಿ ಮಾಡಿದಾಗ ಲಾಸ್ಟಿಗೆ ನಾವು ಒಂದು ಬಾಕ್ಸ್ ಇರ್ತಿಸು ಅಲ್ಲಿ ಡಿಜಿಟಲ್ ಸೈನ್ ಮಾಡಿ ಅನಂತರ ಸಬ್ಮಿಟ್ ಮಾಡಬೇಕಾಗಿತ್ತು. ಸೊ ಆ ಗಣತಿಯನ್ನು ನಾವೇ ಪೂರೈಸಿದ್ದೀವಿ ಅನ್ನೋದು ಖಚಿತವಾಗಿ ಗೊತ್ತಾಗ್ತಿತ್ತು. ಸೊ ಇದು ಇತ್ತೀಚೆಗೆ ಬಳಕೆಯಲ್ಲಿರುವಂಥದ್ದು. ಸೊ ಈ ರೀತಿಯ ಪ್ರಶ್ನೆಗಳನ್ನು ಮುಂದಿನ ಪರೀಕ್ಷೆಗಳಲ್ಲಿ ಕೇಳುವಂತಹ ಎಲ್ಲ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಂತಹ ಪ್ರಶ್ನೋತ್ತರಗಳನ್ನು ತರಗತಿಯ ಮೂಲಕ ನಿಮಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾರೆಲ್ಲ ಕಂಪ್ಯೂಟರ್ ನೋಟ್ಸನ್ನು ಪರ್ಚೇಸ್ ಮಾಡಿದಿರೋ ಅವರಿಗೆ ಈ ಭಾಗ 10ರ PDF ಇವತ್ತು ಶೇರ್ ಮಾಡ್ತೀನಿ. ಓಕೆ, ಸೊ ಯಾರಿಗಾದರೂ PDF ನಾವು ಪರ್ಚೇಸ್ ಮಾಡಿದ್ದೀವಿ ಆದರೂ ನಮಗೆ ಬಂದಿಲ್ಲ ಅಂತ ಅಂದರೆ ನನಗೆ ಪರ್ಸ್ನಲಾಗಿ ವಾಟ್ಸಪ್ ಮೆಸೇಜ್ ಮಾಡಿ ಹೇಳಿ, ನಾನು ಮತ್ತೊಮ್ಮೆ ಕಳಿಸ್ತೀನಿ. ಓಕೆ, ಹೊಸದಾಗಿ ನೋಟ್ಸು ನಮಗೆ ಬೇಕು, ನಮಗೆ ಈಗ ಬರ್ಕೊಳ್ಳೋದಕ್ಕೆ ಸಮಯ ಇಲ್ಲ ಅನ್ನೋರು ಬೇಕಾದರೆ ನೋಟ್ಸನ್ನು ಪರ್ಚೇಸ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ ನೋಟ್ ಮಾಡ್ಕೊಳ್ಳಿ, 7349292874. ಸೊ ಸಿಲೆಬಸ್ ವೈಸ್ ಎಲ್ಲ ಕಂಪ್ಲೀಟ್ ನೋಟ್ಸ್ ಕೊಡ್ತೀರಾ ಅಂದರೆ ಸೊ ನಾನು ಕಂಪ್ಲೀಟ್ ನೋಟ್ಸ್ ರೆಡಿ ಮಾಡಲಿಕ್ಕೆ ಕೊಡಲಿಕ್ಕೆ ಟೈಮ್ ಇಲ್ಲ. ಸೊ ಈಗೇನು ನಾನು ತರಗತಿ ಮಾಡ್ತಾಯಿದ್ದೀನಿ, ಈಗ ಭಾಗ 10 ತರಗತಿಗಳಾಗಿದೆ. ಓಕೆ, ಸೊ ಆ ಎಲ್ಲ ಪ್ರಶ್ನೆಗಳನ್ನು ನಾನು ನಿಮಗೆ ವಾಟ್ಸಪ್ಪಲ್ಲಿ ಇದೇ PDF ಶೇರ್ ಮಾಡ್ತೀನಿ. ಓಕೆ, ಸೊ ಸಮಯ ಇದೆ, ನಾವು ಬರ್ಕೊಳ್ತೀವಿ ಅಂತ ಅಂದರೆ ನೀವು ಬರ್ಕೊಳ್ಬೋದು. ಯಾರಿಗೆ ಬರ್ಕೊಳ್ಳೋದಕ್ಕೆ ಸಮಯ ಇಲ್ಲ ಅವ್ರು ಮಾತ್ರ ನೋಟ್ಸನ್ನು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಇದಿಷ್ಟನ್ನು ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.